Hello guys, welcome back to Ashita Game Vlogs. ಲಾಸ್ಟ್ ವಿಡಿಯೋಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ತುಂಬ ಜನ ಕಮೆಂಟ್ ಹಾಕಿದ್ದೀರಾ ನಿಮ್ಮ ಸ್ಕೋರ್ಸ್‌ನ ರ್ಯಾಂಕ್‌ನ ಎಸ್ಟಿಮೇಟ್ ಮಾಡಿ ಅಂತ. ಆ ವಿಡಿಯೋನು ಆದಷ್ಟು ಬೇಗ ಮಾಡ್ತೀನಿ ಗೈಸ್. ಬೇಗ 1000 ಸಬ್ಸ್ಕ್ರೈಬರ್ಸ್‌ನ ರೀಚ್ ಮಾಡಿ. ಗೈಸ್ ಲಾಸ್ಟ್ ಇಯರ್ KCT ರ್ಯಾಂಕ್ ಹೇಗೆ ವೇರಿ ಆಗಿತ್ತು ಅಂತ ನಾನು ಈ ವಿಡಿಯೋದಲ್ಲಿ ಎಕ್ಸ್‌ಪ್ಲೇನ್ ಮಾಡ್ತೀನಿ. ನಂದು ಫ್ರೆಂಡ್ಸ್‌ದು 7 to 8 ಮೆಂಬರ್ಸ್‌ದು ನಾನು KCT ರ್ಯಾಂಕ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಅವ್ರದ್ದು ಮಾರ್ಕ್ಸ್ ಜೊತೆ. ಸೊ ಇವಾಗ ಒಬ್ಬೊಬ್ರದ್ದೇ ವಿತ್ ಅವ್ರ ಮಾರ್ಕ್ಸ್ ಮತ್ತೆ ಅವ್ರ ರ್ಯಾಂಕ್‌ನ ಹೇಳ್ಕೊಬರ್ತೀನಿ. ಅವಾಗ ನಿಮಗೆ ಗೊತ್ತಾಗುತ್ತೆ, ಐಡಿಯಾ ಬರುತ್ತೆ ನಿಮ್ದು ಎಷ್ಟು ರ್ಯಾಂಕ್ ಬರ್ಬೋದು ಅಂತ. ಗೈಸ್ ಇವಾಗ ಫಸ್ಟ್ ಮೆಂಬರ್ ನೋಡೋಣ. ಅವ್ರ ರ್ಯಾಂಕು 10.8K ಬಂದಿದೆ. ಸೊ ಈಗ ಕ್ಯಾಲ್ಕುಲೇಟ್ ಮಾಡೋಣ ಅವ್ರ ಪರ್ಸೆಂಟೇಜ್ ಎಷ್ಟು ಬರುತ್ತೆ ಅಂತ 100ಗೆ. KCT ಮಾರ್ಕ್ಸ್ ಅವ್ರದ್ದು ಫಿಸಿಕ್ಸ್ 34 ಬಂದಿದೆ, ಮ್ಯಾಥ್ಸ್ 30 ಬಂದಿದೆ, ಕೆಮಿಸ್ಟ್ರಿ 45 ಬಂದಿದೆ. ಸೊ ಟೋಟಲ್ ಆಗಿ 120ಗೆ 109 ಬಂದಿದೆ. ನೆಕ್ಸ್ಟ್ ಈಗ ನಾವು PU ಮಾರ್ಕ್ಸ್ ನೋಡೋಣ. ಅವ್ರದ್ದು ಫಿಸಿಕ್ಸ್ 97 ಬಂದಿದೆ, ಮ್ಯಾಥ್ಸ್ 94 ಬಂದಿದೆ, ಕೆಮಿಸ್ಟ್ರಿ 99 ಬಂದಿದೆ. ಸೊ ಟೋಟಲ್ ಆಗಿ 300ಗೆ 290 ಬಂದಿದೆ. ಗೈಸ್ ಈಗ KCT ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡೋಣ 50ಗೆ ಎಷ್ಟು ಬರುತ್ತೆ ಅಂತ. ಅವ್ರದ್ದು 50ಗೆ 30.277 ಬರುತ್ತೆ. ಅದಾದ್ಮೇಲೆ PU ಪರ್ಸೆಂಟೇಜ್ 48.33 ಬರುತ್ತೆ. ಅದನ್ನ ಆ್ಯಡ್ ಮಾಡಿದ್ರೆ ಅವ್ರದ್ದು ಟೋಟಲ್ ಆಗಿ 78.61% ಬರುತ್ತೆ. ಸೊ ರ್ಯಾಂಕ್ ಬಂದ್ಬಿಟ್ಟು 10.8K ಇದೆ. ಸೊ ಗೈಸ್ ಈಗ ನೆಕ್ಸ್ಟ್ ಮೆಂಬರ್ ನೋಡೋಣ. ಅವ್ರದ್ದು ನಂದು ಇಂಡಿವಿಜುವಲ್ ಸಬ್ಜೆಕ್ಟ್ ಮಾರ್ಕ್ಸ್ ಇಲ್ಲ, ಬಟ್ ಟೋಟಲ್ ಮಾರ್ಕ್ಸ್ ಕಳಿಸಿದ್ದಾರೆ. ಅವ್ರದ್ದು KCT ಮಾರ್ಕ್ಸ್ ಬಂದು 105 ಇದೆ. ಅದಾದ್ಮೇಲೆ PU ಮಾರ್ಕ್ಸ್ ಬಂದು 287 ಇದೆ. ಅವ್ರದ್ದು KCT ಪರ್ಸೆಂಟೇಜ್ ಮತ್ತೆ PU ಪರ್ಸೆಂಟೇಜ್ನ ಟೋಟಲ್ ಮಾಡಿದ್ರೆ ಅವ್ರದ್ದು 76.99 ಬರುತ್ತೆ. ಆವ್ರೇಜ್ ಆಗಿ 77 ಹತ್ತತ್ರ ಬರುತ್ತೆ ಗೈಸ್. ಅವ್ರದ್ದು ರ್ಯಾಂಕ್ ಬಂದ್ಬಿಟ್ಟು 16K ಅಲ್ಲಿದೆ. ನಿಮ್ದೇನಾದರೂ ರ್ಯಾಂಕ್ ಬಂದು 75, 76 ಆ ಥರ ಇದ್ದರೆ 12 to 16K or 17K ವರೆಗೂ ಬರುತ್ತೆ ಗೈಸ್. ಈಗ ನೆಕ್ಸ್ಟ್ ಮೆಂಬರ್ದು ಹೋಗೋಣ. KCT ಮಾರ್ಕ್ಸ್ ಹೇಳ್ತೀನಿ ಫಸ್ಟ್. ಅವ್ರದ್ದು ಮ್ಯಾಥ್ಸ್ 29 ಬಂದಿದೆ, ಕೆಮಿಸ್ಟ್ರಿ 38, ಫಿಸಿಕ್ಸ್ 34 ಬಂದಿದೆ. ಅದಾದಮೇಲೆ PCM ಮಾರ್ಕ್ಸ್ ಬಂದು ಮ್ಯಾಥ್ಸ್ 99 ಬಂದಿದೆ, ಕೆಮಿಸ್ಟ್ರಿ 95 ಬಂದಿದೆ, ಫಿಸಿಕ್ಸ್ 91 ಬಂದಿದೆ. ಸೊ ಅದು ಟೋಟಲ್ ಮಾರ್ಕ್ಸ್ KCTಲಿ 101 ಬಂದಿದೆ 180ಗೆ. PU ಮಾರ್ಕ್ಸ್ 285 ಬಂದಿದೆ 300ಗೆ. ಈಗ ಫಸ್ಟ್ KCT ಆವ್ರೇಜ್ ತೆಗೆದ್ರೆ ಅವ್ರದ್ದು 28.0 ಬರುತ್ತೆ. PU ಆವ್ರೇಜ್ ತೆಗೆದ್ರೆ 47.5 ಬರುತ್ತೆ. ಸೊ ಈಗ ನಾವು KCT ಪರ್ಸೆಂಟೇಜ್ ಆ್ಯಂಡ್ PU ಪರ್ಸೆಂಟೇಜ್ ಆ್ಯಡ್ ಮಾಡಿದ್ರೆ ಅವ್ರದ್ದು ಬಂದ್ಬಿಟ್ಟು ಪರ್ಸೆಂಟೇಜ್ 75.55 ಬರುತ್ತೆ. ಅವ್ರ ರ್ಯಾಂಕ್ ಬಂದ್ಬಿಟ್ಟು 20.3K ಗೈಸ್ ಇರೋದು. ಅವ್ರ ಪರ್ಸೆಂಟೇಜ್ ಬಂದ್ಬಿಟ್ಟು 75.55 ಇದೆ. ಅವ್ರ ರ್ಯಾಂಕ್ ಬಂದ್ಬಿಟ್ಟು 20.3K ಇದೆ. ನಂದು 73 ಇದೆ. ನನ್ನ ರ್ಯಾಂಕ್ ಬಂದ್ಬಿಟ್ಟು 22K ಇದೆ. ಸೊ ನಾನು ಹೇಳ್ತೀನಿ ಅಂದರೆ 6 to 10 ಮಾರ್ಕ್ಸ್ಗೂ ತುಂಬ ರ್ಯಾಂಕ್ ವೇರಿ ಆಗುತ್ತೆ. 1000, 1500 ರ್ಯಾಂಕ್ ವೇರಿ ಆಗುತ್ತೆ. ಸೊ ಸ್ಮಾಲ್ ಮಿಸ್ಟೇಕಿಂದ ತುಂಬ ರ್ಯಾಂಕ್ ವೇರಿ ಆಗುತ್ತೆ. ನಂದು ಹಂಗೆ ಆಗಿದ್ದು. ಮ್ಯಾಥ್ಸ್ ನಾನು ಲಾಸ್ಟ್ 10 ಮಿನಿಟ್ಸಲ್ಲಿ 20 ಕ್ವಶನ್ ಏನೋ ಇನ್ನೂ ನಾನು ಫಿಲ್ ಮಾಡಬೇಕಾಗಿತ್ತು. ಅವಾಗ 2 ಕ್ವಶನ್ಸ್ ಏನೋ ನಾನು ಫಾಸ್ಟಾಗಿ ಫಿಲ್ ಮಾಡಬೇಕಾದ್ರೆ ರಾಂಗ್ ಮಾಡ್ಬಿಟ್ಟು ಬಂದೆ. ಸೊ ನಿಮ್ಮ ಸ್ಮಾಲ್ ಮಿಸ್ಟೇಕಿಂದನೂ ನಿಮ್ಗೆ ತುಂಬ ರ್ಯಾಂಕ್ ವೇರಿ ಆಗುತ್ತೆ. ಯಾರ್ಯಾರ್ದು KCT ಕಡಿಮೆ ಇದೆ ಅವ್ರದ್ದು PU ಅಲ್ಲಿ ಜಾಸ್ತಿ ಇದ್ದರೆ ನಿಮ್ಮ ರ್ಯಾಂಕ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ನಿಮ್ಮದು PU ಮಾರ್ಕ್ಸ್ ಕಡಿಮೆ ಇದ್ದರೆ KCTಲಿ ಚೆನ್ನಾಗಿ ತೆಗೆದಿರಬೇಕು. ನಿಮ್ಮ PU ಅಥವಾ ನಿಮ್ಮ KCT ಯಾವುದರಲ್ಲಿ ಒಂದಾದರೂ ನಿಮ್ಮದು ಚೆನ್ನಾಗಿ ಬಂದಿರಬೇಕು. ಈಗ KCTನೂ ಚೆನ್ನಾಗಿ ಬಂದು PUನೂ ಚೆನ್ನಾಗಿ ಬಂದಿದ್ರೆ ಅವ್ರ ರ್ಯಾಂಕ್ ತುಂಬ ಚೆನ್ನಾಗಿ ಬರುತ್ತೆ. 5K ಬಿಲೋ ಬರುತ್ತೆ ಗೈಸ್. ನಂದು PU ಮಾರ್ಕ್ಸ್ ಚೆನ್ನಾಗಿ ಬಂದಿತ್ತು, 283 ಬಂದಿತ್ತು. ಸೊ ನಂದು ಮ್ಯಾನೇಜ್ ಆಯಿತು KCT 93 ತೆಗ್ದಿದ್ದಕ್ಕೆ. ಸೊ ಯಾರ್ಯಾರ್ದು PUನೂ ಡೌನ್ ಇರುತ್ತೆ, ಅದಾದಮೇಲೆ KCT ಮಾರ್ಕ್ಸು ಸ್ವಲ್ಪ ಕಡಿಮೆ ಇರುತ್ತೆ, ಅವ್ರದ್ದು ರ್ಯಾಂಕ್ ತುಂಬ ಕಡಿಮೆ ಬರುತ್ತೆ. ಸೊ ಯಾರ್ಯಾರು ಸೆಕೆಂಡ್ ಎಕ್ಸಾಮ್ ಕೊಟ್ಟಿದ್ರೆ ಅವರು ಚೆನ್ನಾಗಿ ಬರೆಯೋಕ್ಕೆ ಟ್ರೈ ಮಾಡಿ ಗೈಸ್. 1-2 ಮಾರ್ಕ್ಸಿಂದನೂ ನಿಮ್ಮದು ರ್ಯಾಂಕ್ ವೇರಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಚೆನ್ನಾಗಿ ಮಾಡಿ ಗೈಸ್ ಸೆಕೆಂಡ್ ಎಕ್ಸಾಮ್ ಯಾರು. ಸೊ ಈಗ ನೆಕ್ಸ್ಟ್ ನೋಡೋಣ. ನಂದು ರ್ಯಾಂಕ್ ಅವತ್ತೇ ಹೇಳಿದೆ, ನಂದು 21.8K ಬಂದಿತ್ತು, ಪರ್ಸೆಂಟೇಜ್ 72.9 ಬಂದಿತ್ತು. ಸೊ ಈಗ ನೆಕ್ಸ್ಟ್ ಬೇರೆಯವ್ರ ರ್ಯಾಂಕ್ ನೋಡಿ. ಈಗ ನೆಕ್ಸ್ಟ್ ಮೆಂಬರ್ ನೋಡೋಣ. ಅವ್ರದ್ದು PU ಮಾರ್ಕ್ಸ್ ಹೇಳ್ತೀನಿ ಫಸ್ಟು. ಮ್ಯಾಥಮೆಟಿಕ್ಸಲ್ಲಿ 99 ಬಂದಿದೆ, ಕೆಮಿಸ್ಟ್ರಿ 96 ಬಂದಿದೆ, ಫಿಸಿಕ್ಸಲ್ಲಿ 95 ಬಂದಿದೆ. ಸೊ ಟೋಟಲ್ ಆಗಿ ಅವ್ರದ್ದು 290 ಬಂದಿದೆ 300ಗೆ. ಅದಾದಮೇಲೆ KCT ಮಾರ್ಕ್ಸ್ ಬಂದು ಕೆಮಿಸ್ಟ್ರಿ 31, ಮ್ಯಾಥ್ಸ್ 31, ಫಿಸಿಕ್ಸ್ 24 ಬಂದಿದೆ. ಸೊ ಅದನ್ನ ಆ್ಯಡ್ ಮಾಡಿದ್ರೆ 86 ಬರುತ್ತೆ 180ಗೆ. ಸೊ ಆವ್ರೇಜ್ ತೆಗೆದ್ರೆ KCTದು ಮತ್ತು PUದು ಆವ್ರೇಜ್ ತೆಗೆದು ಆ್ಯಡ್ ಮಾಡಿದ್ರೆ ಅದು 71.33 ಬರುತ್ತೆ. ಅವ್ರದ್ದು 71.33 ಇದೆ, ನಂದು 72.99 ಇದೆ ಪರ್ಸೆಂಟೇಜು. ಬಟ್ ನನ್ನ ರ್ಯಾಂಕ್ ಬಂದು 21.8K ಇದೆ, ಅವ್ರದ್ದು ಬಂದು 24K ಇದೆ. ಸೊ 2.5K ರ್ಯಾಂಕ್ ವೇರಿ ಆಗಿದೆ ಗೈಸ್, ಅಪ್ರಾಕ್ಸಿಮೇಟ್ ಆಗಿ ನೋಡೋಕೆ ಹೋದರೆ. ಗೈಸ್ ಈಗ ನೆಕ್ಸ್ಟ್ ಮೆಂಬರ್ ನೋಡೋಣ. ಅವ್ರದ್ದು ಫಸ್ಟ್ PU ಮಾರ್ಕ್ಸ್ ಹೇಳ್ತೀನಿ. ಅವ್ರದ್ದು ಮ್ಯಾಥಮೆಟಿಕ್ಸ್ 89 ಬಂದಿದೆ, ಕೆಮಿಸ್ಟ್ರಿ 84 ಬಂದಿದೆ, ಫಿಸಿಕ್ಸ್ 92 ಬಂದಿದೆ. ಟೋಟಲ್ ಆಗಿ ಆ್ಯಡ್ ಮಾಡಿದ್ರೆ ಅವ್ರದ್ದು 265 ಬರುತ್ತೆ 300ಗೆ. ಅದಾದಮೇಲೆ ಅವ್ರದ್ದು KCT ಮಾರ್ಕ್ಸ್ ಇಂಡಿವಿಜುವಲ್ ಸಬ್ಜೆಕ್ಟ್ ಗೊತ್ತಿಲ್ಲ, ಬಟ್ ಟೋಟಲ್ ಮಾಡಿ ಕಳಿಸಿದ್ದಾರೆ. ಅವ್ರದ್ದು ಟೋಟಲ್ ಬಂದು 79 ಬಂದಿದೆ. ಬೇಸಿಕ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಅವ್ರದ್ದು KCT 22.22 ಬರುತ್ತೆ, PUದು 44.16 ಬರುತ್ತೆ. ಸೊ ಅವ್ರದ್ದು ಟೋಟಲ್ ಆಗಿ 100%ಗೆ 66.38% ಬರುತ್ತೆ. ಅವ್ರ ರ್ಯಾಂಕ್ ಬಂದ್ಬಿಟ್ಟು 44K ಬಂದಿದೆ. ಈಗ ನೆಕ್ಸ್ಟ್ ಮೆಂಬರ್ ನೋಡೋಣ. ಅವ್ರದ್ದು PU ಮಾರ್ಕ್ಸ್ ಹೇಳ್ತೀನಿ ಫಸ್ಟು. ಅವ್ರದ್ದು ಫಿಸಿಕ್ಸ್ 92 ಬಂದಿದೆ, ಕೆಮಿಸ್ಟ್ರಿ 89 ಬಂದಿದೆ, ಮ್ಯಾಥ್ಸ್ 90 ಬಂದಿದೆ. ಸೊ ಟೋಟಲ್ ಆಗಿ ಅವ್ರದ್ದು 271 ಬಂದಿದೆ 300ಗೆ. ಅದಾದಮೇಲೆ
KCT ಮಾರ್ಕ್ಸ್ ಬಂದು ಫಿಸಿಕ್ಸ್ 25 ಬಂದಿದೆ, ಕೆಮಿಸ್ಟ್ರಿ 22 ಬಂದಿದೆ, ಮ್ಯಾಥ್ಸ್ 20 ಬಂದಿದೆ. ಸೊ ಟೋಟಲ್ ಆಗಿ ಆ್ಯಡ್ ಮಾಡಿದ್ರೆ ಅವ್ರದ್ದು 67 ಬರುತ್ತೆ. ಸೊ ಈಗ ಪರ್ಸೆಂಟೇಜ್ ತೆಗೆದ್ರೆ KCTದು 18.6 ಬರುತ್ತೆ 50ಗೆ. ಅದಾದಮೇಲೆ PU ಪರ್ಸೆಂಟೇಜ್ ಬಂದು 45.16 ಬರುತ್ತೆ. ಈಗ PU ಪರ್ಸೆಂಟೇಜ್ ಆ್ಯಂಡ್ KCT ಪರ್ಸೆಂಟೇಜ್ ಆ್ಯಡ್ ಮಾಡಿದ್ರೆ ಅವ್ರದ್ದು ಪರ್ಸೆಂಟೇಜ್ ಬಂದು 63.76 ಬರುತ್ತೆ. ಅವ್ರ ರ್ಯಾಂಕ್ ಬಂದು ಗೈಸ್ ಒಂದು ನಿಮಿಷ ಗೈಸ್ ಹೇಳಿ, ಅವ್ರ ರ್ಯಾಂಕ್ ಬಂದು 56.1K ಬಂದಿದೆ. ಗೈಸ್ ನಾನು 7 ಮೆಂಬರ್ಸ್ದು PU ಮಾರ್ಕ್ಸ್ ಮತ್ತು KCT ಮಾರ್ಕ್ಸ್ ತೊಗೊಂಡು ಅವ್ರ ರ್ಯಾಂಕ್ ಎಷ್ಟು ಬಂದಿದೆ ಅಂತ ಹೇಳಿದ್ದೀನಿ. ನಿಮಗೆ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಕರೆಕ್ಟಾಗಿ 120, 130 ಸಬ್ಸ್ಕ್ರೈಬರ್ಸ್ ಏನೋ ಬೇಕು 1000 ಸಬ್ಸ್ಕ್ರೈಬರ್ಸ್ಗೆ ಗೈಸ್. ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್ ನಿಮಗೆ ಮುಂದೆ KCT ರಿಲೇಟೆಡ್ ಯಾವುದೇ ವೀಡಿಯೋಸ್ ಬೇಕು ಅಂದರೂ ಕಮೆಂಟ್ ಮಾಡಿ, ನಾನು ಅದ್ರ ಮೇಲೆ ವೀಡಿಯೋಸ್ ಮಾಡ್ತೀನಿ. ಅಷ್ಟೇ ಗೈಸ್, ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್. ಸೈನಿಂಗ್ ಆಫ್, ಆಶಿತಾ KN.